ಎಲ್ರಿಗೂ ನಮಸ್ಕಾರ. ನಾನು ಆಗುಂಬೆ ನಟರಾಜ್. ನಾನೇ ಬರೆದ ಕೆಲವು ಪುಸ್ತಕಗಳಲ್ಲಿ ಈ ರಸವೈಚಾರಿಕತೆ ಅಂತ ಒಂದು ಪುಸ್ತಕ ಇದೆ. ಆ ಪುಸ್ತಕದ ಆಧಾರದ ಮೇಲೆ ನಾವು ಸಾಕ್ಷಿಚಿತ್ರ ಮಾಡ್ತಾ ಇದ್ದೀವಿ. ಈಗಾಗಲೇ ಒಂದು 4-5 ಕಂತುಗಳು ಬಂದ್ಬಿಟ್ಟಿದೆ. ಇಂದು ನಾನು ಒಂದು ಹೊಸ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೇನೆ. ಅದು ಯಾವುದು ಅಂತಂದ್ರೆ ಜ್ಞಾನ ಅಂತ. ಇಂಗ್ಲಿಷ್ನಲ್ಲಿ ಇದಕ್ಕೆ ನಾಲೆಡ್ಜ್ ಅಂತ ಕರೀತಾರೆ. ಈ ಜ್ಞಾನದ ವಿಷಯ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲರಿಗೂ ಜ್ಞಾನ ಬೇಕು. ಜ್ಞಾನ ಅಂದ್ರೇನು? ಜ್ಞಾನ ಅಂದ್ರೆ ತಿಳುವಳಿಕೆ ಅಂತ ಕೂಡ ನಾವು ಹೇಳ್ಬೋದು. ಸೊ ಈ ಜ್ಞಾನ ಅನ್ನೋದು ಮನುಷ್ಯನ ಮನಸ್ಸಿನಲ್ಲಿ ಮೂಡಿ ಅದು ಹೇಗೆ ಉದ್ಭವ ಆಯಿತು, ಅದು ಹೇಗೆ ಬೆಳ್ಕೊಂಡು ಬಂತು ಅನ್ನೋದಕ್ಕೆ ಒಂದು ವಿವರಣೆ ಇದೆ. ಮಾನವ ಮೂಢನಂಬಿಕೆಗಳನ್ನು ತೊಡೆದು ಹಾಕಿ ತನ್ನ ಕಣ್ಣಿಗೆ ಬೀಳುವ ವಸ್ತುಗಳನ್ನು, ತನ್ನ ಕೈ ಮೈ ಸ್ಪರ್ಶಕ್ಕೆ ಒಳಗಾಗುವ ಪದಾರ್ಥಗಳನ್ನು, ತನ್ನ ಕಿವಿಗೆ ಕೇಳುವ ಆಲೈಸುವ ಧ್ವನಿಗಳನ್ನು, ತನ್ನ ಮೂಗಿಗೆ ಬಡಿಯುವ ವಾಸನೆ ಸುವಾಸನೆಗಳನ್ನು, ತನ್ನ ನಾಲಿಗೆ ನೀಡುವ ರುಚಿಗಳ ಆಸ್ವಾದನೆಯನ್ನು ಅನುಭವಿಸಿ ಅವುಗಳ ಬಗ್ಗೆ ಯೋಚಿಸತೊಡಗಿದ್ದು ಯಾಕೆ, ಏನು, ಹೇಗೆ ಎಂಬ ಪ್ರಶ್ನೆಗಳಿಗೆ ಉತ್ತರ ಹುಡುಕತೊಡಗಿದಾಗಲೇ ಅವನ ತಲೆಯಲ್ಲಿ ಜ್ಞಾನದ ಬೆಳಕು ಉಂಟಾಗತೊಡಗಿತ್ತು ಅಂತ ವಿದ್ವಾಂಸರು ಹೇಳ್ಬಿಟ್ಟಿದ್ದಾರೆ. ಸೊ ಈ ಅರಿವು ಉಂಟಾಯ್ತಲ್ಲ, ಜ್ಞಾನ, ಇದೆಲ್ಲ ಹೇಗಪ್ಪ, ಯಾವ ತರ ಈ ಕಣ್ಣಿನ ವಸ್ತುಗಳು ಕಿವಿಗೆ ಕೈಗೆ ಮೈಗೆ ಎಲ್ಲ ನಮಗೆ ಇದಾಗ್ತದೆ, ಸ್ಪರ್ಶ ಆದಾಗ, ಕೇಳುವಾಗ, ಮಾಡುವಾಗ ಎಲ್ಲರೂ ಇದೆಲ್ಲ ಹೆಂಗಾಯ್ತು, ಯಾಕಾಯ್ತು, ಏನು ಅನ್ನೊಂದು ಪ್ರಶ್ನೆ ಹಾಕೊಂಡಾಗ ಆವಾಗ ಆ ಪ್ರಶ್ನೆಗಳಿಗೆ ಉತ್ತರವಾಗಿ ಕಂಡುಹಿಡಿಯಲಿಕ್ಕೆ ಹೋಗಿ ಜ್ಞಾನ ಸಂಪಾದನೆ ಮಾಡಕ್ಕೆ ಹೋಗ್ತಾನೆ ಮನುಷ್ಯ. ಆದಿಮಾನದಿಂದ ಇದು ಶುರುವಾಗ್ತದೆ. ಸೊ ಈ ಆದಿಮಾನವನಿಗೂ ಅರಿವಾಗ ತೊಡಗಿತ್ತು ಏನು, ಜ್ಞಾನ ಒಂದು ಶಕ್ತಿ ಅಂತ. ಇಟ್ಸ್ ದ ಪವರ್, ನಾಲೆಡ್ಜ್ ಇಸ್ ಪವರ್ ಅಂತ ಹೇಳ್ತಾರಲ್ಲ, ಅವಾಗಲೇ ಗೊತ್ತಾಗಿತ್ತು ಅವನಿಗೆ. ಸೊ ಅದರಿಂದಲೇ ಅವನೇನ್ ಮಾಡ್ತಾನೆ, ಕೆಲವು ಮುಗ್ಧ ಸ್ವಲ್ಪ ಇದರಲ್ಲಿ ಸ್ವಲ್ಪ ಕಲ್ತ್ಕೊಂಡು, ಜ್ಞಾನ ಕಲ್ತ್ಕೊಂಡು ಸ್ವಲ್ಪದಲ್ಲಿ ಬಾಕಿ ಎಲ್ಲರಿಗಿನ್ನೂ ಸ್ವಲ್ಪ ತಿಳ್ಕೊಂಡಿರ್ತಾನೆ, ತಿಳುವಳಿಕೆ ಇರೋನಾದ್ರೆ ಅಂಥವ್ರಿಗೆ ನಾವು ಪೂಜಾರಿ, ಮಂತ್ರವಾದಿ, ಮಾಟ ಮಂತ್ರ ಮಾಡೋ ಅವರೆಲ್ಲ ಇರ್ತಾರಲ್ಲ, ಅವ್ರ ಮರೆ ಹೋಗಿರ್ತಾನ ಆದಿಮಾನವ. ಅವನು ಅವ್ರನ್ನೆಲ್ಲ ಕೇಳ್ತಾನೆ, ಇದು ಹೇಗೆ, ಹೆಂಗೆ, ಏನು ಅಂತೆಲ್ಲ ಕೇಳ್ಕೊಂಡಿರ್ತಾನಂತೆ. ಸೊ ಮುಂದೆ ಜ್ಞಾನ ಸ್ವಲ್ಪ ಸಂಪಾದನೆ ಆದಾಗ ಪ್ರಕೃತಿಯ ಬಲ ಪ್ರಾಬಲ್ಯಗಳನ್ನು ತನ್ನ ಸುಖ ಸಂತೋಷಕ್ಕೆ ಮಣಿಸುವುದಕ್ಕಾಗಿ ತನ್ನ ಮಿದುಳನ್ನು ಉಪಯೋಗಿಸಲು ಹೆಣಗುತ್ತಾನೆ ಮಾನವ. ಈ ಯೋಚನಾ ಕಾರ್ಯದಲ್ಲಿ ಯಶಸ್ವಿಯಾದಾಗ ಅವನಿಗೆ ಅಪಾರ ಜ್ಞಾನ ಲಭಿಸುತ್ತದೆ. ಈ ಜ್ಞಾನವೇ ಅವನಿಗೆ ವರವಾಗಿ ದೊರೆತು ಅದು ಪ್ರಚಂಡ ಶಕ್ತಿಯಾಗುತ್ತದೆ. ಈ ದಿಸೆಯಲ್ಲಿ ಪ್ರಪಂಚದ ಎಲ್ಲೆಡೆಯೆಲ್ಲ ಶಾಲೆಗಳು, ಮಠಗಳು, ಕಾಲೇಜುಗಳು, ವಿಶ್ವವಿದ್ಯಾಲಯಗಳು ಮಾನವನ ಜ್ಞಾನ ಸಂಪಾದನೆ ಕಾರ್ಯದಲ್ಲಿ ವಿಶೇಷ ಪಾತ್ರ ವಹಿಸಿವೆ ಎಂದು ಹೇಳಲಾಗಿದೆ. ಈಗ ಜ್ಞಾನವೆಂದರೆ ವಾಸ್ತವಾಂಶ ಪಡೆಯುವುದೇ ಆಗಿದೆ ಎಂಬ ಭಾವನೆ ಇದೆ. ಆದರೆ ವಿದ್ಯೆಯಿಂದ ಜ್ಞಾನ ಸಂಪಾದನೆಯಾದರೂ, ವಾಸ್ತವಾಂಶಗಳ ಅರಿವು ಆದರೂ ಬರೀದೇ ಊರು ಹೊಡೆದು ಸ್ಮೃತಿಯಲ್ಲಿ ಉಳಿಸಿಕೊಳ್ಳುವುದೇ ಜ್ಞಾನವೆಂದು ಹೇಳಲಾಗದು. ಜ್ಞಾನವೆಂದರೆ ಆತ್ಮದ ಚಟುವಟಿಕೆ ಎಂದು ಹೇಳುತ್ತಾರೆ ಜ್ಞಾನಿಗಳು. ಅದು ಮನಸ್ಸನ್ನು ಪ್ರಚೋದಿಸುವ ಶಕ್ತಿ ಎಂದು ಹೇಳುತ್ತಾರೆ. ಜ್ಞಾನದ ಉದ್ದೇಶ ಮಾನವನನ್ನು ಯೋಚನಾ ಪರವಂತನಾದ ಮಾಡುವುದು ಅಂತಾನು ಹೇಳ್ತಾರೆ. ಆತ್ಮ ಯಾವಾಗಲೂ ಚಿಂತಿಸುತ್ತಿರಬೇಕು. ಅದು ಅಂಕಿ ಅಂಶಗಳ, ವಾಸ್ತವಾಂಶಗಳ ಖಜಾನೆ ಅಲ್ಲ. ಅದು ಒಂದು ಪ್ರಚಂಡ ಪ್ರಚೋದನಾ ಶಕ್ತಿಯಾಗಬೇಕು. ಅಂಧವಿಶ್ವಾಸದಿಂದ ಪುರಾತನ ಕಾಲದಿಂದಲೂ ನಡೆದು ಬಂದ ರೀತಿಯಲ್ಲಿ ಬೇರೆಯವರು ಹೇಳಿದ ಹಾಕಿದ ದಾರಿಯಲ್ಲೇ ನಡೆದು ಬಂದು ನಮ್ಮ ಮೆದುಳಿಗೆ
ತ್ರಾಸು ಕೊಡದೆ ಅದಕ್ಕೆ ಚಿಂತಿಸಲು ಅವಕಾಶ ಕೊಡದೆ ನಾವು ನಡೆದುಕೊಂಡ್ರೆ ಅದು ಜ್ಞಾನ ಸಂಪಾದನೆಯಾಗುವುದಿಲ್ಲ. ಆ ಜ್ಞಾನ ಶಕ್ತಿಯೂ ಆಗುವುದಿಲ್ಲ, ಮತ್ತೆ ಸುಮ್ಮನೆ ಇರ್ಲಿಕ್ಕೂ ಆಗುವುದಿಲ್ಲ. ಜ್ಞಾನ ಶಕ್ತಿಯಾಗಬೇಕಾದ್ರೆ ನಮ್ಮಲ್ಲಿ ಚಿಂತನಾ ಶಕ್ತಿಯನ್ನು ಬೆಳೆಸ್ಕೊಳ್ಳಬೇಕು. ಥಿಂಕಿಂಗ್, ಚಿಂತನಾ ಶಕ್ತಿ ಅಂದ್ರೆ ಥಿಂಕಿಂಗ್ ಹ್ಯಾಬಿಟ್, ಅದ ಥಿಂಕಿಂಗ್ ಪವರ್ ಅಂತ ಕರೀತಾರೆ ಇಂಗ್ಲಿಷ್ನಲ್ಲಿ. ನಮ್ಮ ಮನಸ್ಸಿಗೆ ಪ್ರಚೋದನಾ ಶಕ್ತಿ ನೀಡುವಂತೆ ನಾವು ಕೇಳ್ಕೊಳ್ಬೇಕಂತೆ. ಇದೇ ಅಲ್ವೇ ನಮ್ಮಲ್ಲಿ ಹಿಂದೂ ಧರ್ಮದಲ್ಲಿ ಪ್ರಸಿದ್ಧ ಗಾಯತ್ರಿ ಮಂತ್ರ ಇದೆಯಲ್ಲ, ಈ ಗಾಯತ್ರಿ ಮಂತ್ರ ಉಪದೇಶದೇ ಅದು. ಏನಂತಂದ್ರೆ ಅದು ವ್ಯಾಸ ಮಹರ್ಷಿ ಈ ತರ ಹೇಳಿದಾರಂತೆ. ಹೇಗೆ ಯಾವ ಸವಿತ್ರ ದೇವನು ನಮ್ಮ ಬುದ್ಧಿಯನ್ನು ತತ್ವಜ್ಞಾನದ ಕಡೆಗೆ ಪ್ರವರ್ತಿಸುವಂತೆ ಪ್ರೇರೇಪಿಸುತ್ತಾನೋ ಆ ಪರಮಾತ್ಮನ ಶ್ರೇಷ್ಠವಾದ ಅಜ್ಞಾನ ನಾಶಕ ತೇಜಸ್ಸನ್ನು ನಾವು ಧ್ಯಾನ ಮಾಡುತ್ತೇವೆ ಅಂತ ಹೇಳಿ. ಯೋಚಿಸುವುದು ಬಹಳ ಕಷ್ಟಕರವಾದ ಕೆಲಸ. ಆದ್ರಿಂದಲೇ ಕೆಲವೇ ಜನರು ಇದರಲ್ಲಿ ತೊಡಗಿರುತ್ತಾರೆ ಅಂತ ಹೆನ್ರಿ ಫೋರ್ಡ್ ಹೇಳ್ಬಿಟ್ಟಿದ್ದಾರೆ. ಬಹಳ ಚೆನ್ನಾಗಿ ಹೇಳ್ಬಿಟ್ಟಿದ್ದಾರೆ. ಹೆನ್ರಿ ಫೋರ್ಡ್ ಏನ್ ಹೇಳ್ತಾರೆ ಅಂದ್ರೆ, ಯೋಚಿಸುವುದು ಬಹಳ ಕಷ್ಟ ಅಂತ. ಅದಕ್ಕೆ ಬಹಳ ಕೆಲವೇ ಜನ ಅದನ್ನು ಉಪಯೋಗಿಸ್ತಾರಂತೆ. ಆ ಕಷ್ಟವಾದ ಕೆಲಸ ಆದ್ರಿಂದ ಜಾಸ್ತಿ ಜನ ಯೋಚನೆ ಮಾಡಕ್ ಹೋಗಲ್ಲ. ಅಯ್ಯೋ ಸಾಕಪ್ಪ, ಇಷ್ಟ ಸಿಕ್ತಲ್ಲ, ಹಿಂಗೆ ಆಯ್ತಲ್ಲ, ನನ್ಗೆ ಅವನು ಸಂಜೆಗೆ 3 ಮೊಳ ನೇಯ್ದ್ಬಿಟ್ರೆ ಸಾಕು, ನನಗೆ ಹೊಟ್ಟೆ ತುಂಬ ಸಿಕ್ಬಿಟ್ರೆ ಸಾಕು, ಅಷ್ಟು ಬೆಳೆದ್ರೆ ಸಾಕು, ಆ ತರ ಜ್ಞಾನ ಇಟ್ಕೊಂಡು ಅವರು ದಡ್ಡ ಶಿಖಾಮಣಿಗಳಾಗೆ ಬಾಳ್ಬಿಡ್ತಾರೆ. ಸೊ ಇದು ನಿಜ. ಏಕೆಂದ್ರೆ ಜ್ಞಾನ ಸಂಪಾದನೆ ನಮ್ಮ ಜೀವನ ಚಕ್ರವನ್ನು ಸಾಧಿಸುವುದಕ್ಕಾಗಿ ಮಾಡುತ್ತೇವೆ ಹೊರತು ನಮ್ಮ ಜೀವನ ಚಕ್ರವನ್ನು ಹೇಗೆ ರೂಪಿಸಿಕೊಳ್ಳಬೇಕು ಎಂದು ಚಿಂತನೆ ಮಾಡುವುದಿಲ್ಲ. ಗಾಢವಾಗಿ ಚಿಂತಿಸಿ ಮೆದುಳಿಗೆ ಕಸರತ್ತು ಕೊಟ್ಟು ನಮ್ಮ ಜೀವನ ಉತ್ತಮ ರೀತಿಯಲ್ಲಿ ಜನ ಕಲ್ಯಾಣ ಕಾರ್ಯಗಳಲ್ಲಿ 4 ಜನರ ಉಪಯೋಗಕ್ಕೆ ರೂಪಿಸಿಕೊಳ್ಳಲು ಹೆಣಗಿದರೆ ಅದರಿಂದ ಆದ ಲಾಭವೇ ಜ್ಞಾನವೆಂದು ಹೇಳಬಹುದು. ಯೋಚನಾ ಶಕ್ತಿ ಪಡೆದು ನಿಜವಾದ ಜ್ಞಾನ ಸಂಪಾದನೆಯಾಗಿದ್ರೆ ಅದು ಸಾಕಾ? ಅದೊಂದು ಪ್ರಶ್ನೆ ಹೇಳುತ್ತೆ. ಯೋಚನಾ ಶಕ್ತಿ ಯೋಚನೆ ಮಾಡಿಬಿಟ್ಟು ಎಲ್ಲ ಮಾಡಿಬಿಟ್ಟು ಅದರಿಂದ ಶಕ್ತಿ ನಿಜವಾದ ಜ್ಞಾನ ಪಡ್ಕೊಂಡ್ಬಿಟ್ರೆ ಅದರಿಂದ ನಾವು ಏನು ಉಪಯೋಗ ಪಡ್ಕೋಬಹುದು? ಅದು ಸಾಕ, ಅಷ್ಟು ಮಾಡ್ಬಿಟ್ಟು ಸಾಕ ಅಂತ ಒಂದು ಪ್ರಶ್ನೆ. ಅವಾಗ ಇದಕ್ಕೆ ಉತ್ತರ ಬೇಕಾದಷ್ಟಿದೆ. ಅದಕ್ಕೆ ಸಂಕ್ಷಿಪ್ತ ಹೇಳಿದರೆ, ಜ್ಞಾನ ಎನ್ನುವುದು ಕೇವಲ ನಿಗೂಢ ಶಕ್ತಿ ಅಂತ ಕೆಲವರು ಹೇಳ್ತಾರೆ. ಈ ಶಕ್ತಿಯನ್ನು ಸಕ್ರಿಯ ಕಾರ್ಯರೂಪಕ್ಕೆ ತರಲು ಹೆಣಗಾಡುವನೇ ಬುದ್ಧಿವಂತ, ಶಕ್ತಿವಂತ, ಜ್ಞಾನಿ ಎಂಬುದಾಗಿ ಕರೀತಾರೆ. ಆಧುನಿಕ ಯುಗದಲ್ಲಿ ಜ್ಞಾನ ಸಂಪಾದನೆ ಎಂದೇ ಸಾಲದು. ಅದನ್ನು ಹೇಗೆ ಉಪಯೋಗಿಸಬೇಕು, ಅದನ್ನು ಯಾವ ರೀತಿ ಬಿತ್ತರಿಸಬೇಕು, ಅದನ್ನು ಹೇಗೆ ಸಂಪರ್ಕಿಸಬೇಕು ಎನ್ನುವುದರ ಮೇಲೆ ಅದರ ಶಕ್ತಿ ಅಡಗಿದೆ. ಸಂಪರ್ಕ, ಸಂಚರಣೆ, ನಿವೇದನೆ, ಅರಹು, ಸಾಗಿಸು ಇವೇ ಮುಂತಾದ ಪದಗಳಿಗೆ ಮಹತ್ವ ನೀಡಿರ್ತಾರೆ. ಜ್ಞಾನಶಕ್ತಿಯನ್ನು ಸಮರ್ಪಕವಾಗಿ ಸಾಗಿಸುವುದೇ, ನಿವೇದಿಸುವುದೇ ಮಹತ್ತರವಾದ ಕಾರ್ಯ. ಈ ಕಾರ್ಯವನ್ನು ಸಕ್ರಿಯವಾಗಿ ಮಾಡುವುದೇ ಒಂದು ಅಪೂರ್ವ ಜ್ಞಾನವಾಗಿ ಪರಿಣಮಿಸಿದೆ. ಅಂದ್ರೆ ಸಂಪರ್ಕ, ನಿವೇದನೆ ಇವೇ ಶಕ್ತಿಗಳಾಗಿ ಮಾರ್ಪಟ್ಟಿವೆ. ಯಾರು ಈ ಶಕ್ತಿಯನ್ನು ತಮ್ಮ ಕೈವಶದಲ್ಲಿ ಇಟ್ಟುಕೊಂಡಿರುತ್ತಾರೋ, ಯಾರು ಅದರಲ್ಲಿ ನಿಪುಣತೆಯನ್ನು ಹೊಂದಿರುತ್ತಾರೋ ಅವರು ತಮ್ಮ ಪ್ರಪಂಚಾನುಭವಗಳನ್ನು ಬದಲಾಯಿಸಬಲ್ಲರು. ನಮ್ಮ ಎಲ್ಲಾ ನಡತೆ, ಸ್ವಭಾವಗಳು, ಸಂಪರ್ಕ, ಅರಿವುಗಳಲ್ಲಿ ಅಡಗಿವೆ. ಈ ಶಕ್ತಿಯನ್ನು ಪಡೆದವರು ತಮ್ಮ ಜೀವನದ ಜೊತೆಗೆ ಬೇರೆಯವರ ಜೀವನವನ್ನೂ ಬದಲಾಯಿಸಬಲ್ಲರು. ತಮ್ಮ ವಾಕ್ಚಾತುರ್ಯದ ಬಲದಿಂದ, ತಮ್ಮ ಸಂಪರ್ಕ, ಅರಿವು ಅವುಗಳ ಶಕ್ತಿಯಿಂದ ತಮ್ಮಲ್ಲಿರುವ ಜ್ಞಾನ ಸಂಪತ್ತನ್ನು ಬೇರೆಯವರಿಗೆ ಎರೆದು ಅವರ ಜೀವನದ ಗುರಿಯನ್ನೆಲ್ಲ ಬದಲಾಯಿಸಬಲ್ಲರು. ಪ್ರಪಂಚದ ದಿಕ್ಕನ್ನೇ ಬದಲಾಯಿಸಿದ ಗಾಂಧಿ ಆಗ್ಲಿ, ಚರ್ಚಿಲ್ ಆಗ್ಲಿ, ಮಾರ್ಟಿನ್ ಲೂಥರ್ ಕಿಂಗ್ ಆಗ್ಲಿ, ಇವರ ಹೆಸರನ್ನು ಉದಾಹರಣೆ ಕೊಡ್ಬೋದು. ಆತ ಬೇಕಾದಷ್ಟು ಜನ ಇದ್ದಾರೆ. ಅದು ಈಗ ಸದ್ಯಕ್ಕೆ 3 ಜನರು ಕೊಟ್ಟಿದ್ದಾರೆ. ಏನೇ ಉತ್ತಮ ಸಂಪರ್ಕ ಸಾಮರ್ಥ್ಯ ಹೊಂದಿದವರು ಹೊರಗಿನ ಪ್ರಪಂಚದ ಜನರ ಮೇಲೆ ತಮ್ಮ ಜ್ಞಾನ ಸಂಪತ್ತಿನ ಪ್ರಭಾವವನ್ನು ಬೀರುವುದಷ್ಟೇ ಅಲ್ಲದೆ ತಮ್ಮ ಮೇಲೂ ಅದರ ಪ್ರಭಾವ ಬೀರಿ ಪ್ರೀತಿ, ವಿಶ್ವಾಸ, ಸುಖ, ಸಂತೋಷ, ತಮಗೆ ಬೇಕೆನಿಸುವ ಎಲ್ಲವನ್ನೂ ಪಡೆಯಲು ಸಾಧ್ಯವಾಗುತ್ತದೆ. ಸಂಪರ್ಕ ಸಾಮರ್ಥ್ಯ ಒಂದು ಶಕ್ತಿ ಎನ್ನುವುದು ಎಷ್ಟು ದಿಟ ಮತ್ತು ಸಮಂಜಸ ಎನ್ನುವುದಾದರೆ, ನಮ್ಮ ಮನಸ್ಸಿಗೆ ಹಿತ ಆಗುವ ಹಾಗೆ ನಾವೇ ಮಾತುಕತೆ ನಡೆಸಿ
ಮಿದುಳಿನ ಜೊತೆಗೆ ನೇರ ಸಂಪರ್ಕ ಏರ್ಪಡಿಸಿದ್ರೆ ನಮ್ಮ ಸ್ವಭಾವನ್ನೆಲ್ಲ ತಿದ್ದುಕೊಳ್ಳಬಹುದು ಎನ್ನುತ್ತಾರೆ ಮನಃಶಾಸ್ತ್ರಜ್ಞರು. ಪ್ರೀತಿಸುವುದು, ಪ್ರೇಮಿಸುವುದು, ಹರ್ಷ ವ್ಯಕ್ತಪಡಿಸುವುದು, ಅಳುವುದು, ದುಃಖಿಸುವುದು, ಆತಂಕ ಪಡುವುದು, ಕಣಿಕರಿಸುವುದು ಮತ್ತು ಯಾವುದೇ ಮನೋಭಾವನೆಗಳನ್ನು ನಮ್ಮೊಳಗೆ ನಾವೇ ನಡೆಸಿಕೊಳ್ಳುವ ಸಂಪರ್ಕ ಮಾತುಗಳಿಂದ ನಮಗೆ ಸರಿಯಿಸುವಂತೆ ನಮ್ಮ ಒಳ್ಳೆಯದಿಗಾಗಿ ಮಾರ್ಪಡಿಸಿಕೊಳ್ಳಬಹುದು. ನಮ್ಮ ಜೀವನದ ದಿಕ್ಕನ್ನೇ ಬದಲಿಸುವ ಸಾಮರ್ಥ್ಯ ಈ ಸಂಸರ್ಗ, ಅರಿವು, ಸುದ್ದಿ ಸಾರುವುದರಲ್ಲೇ ಇದೆ ಎನ್ನುತ್ತಾರೆ ಆಧುನಿಕ ವಿಜ್ಞಾನಿಗಳು. ನಾವು ಹೇಗೆ ನಮ್ಮೊಳಗೆ ಮತ್ತು ಬೇರೆಯವರ ಜೊತೆಗೆ ಸಂಪರ್ಕಿಸುತ್ತೇವೆಯೋ ಅದರ ಮೇಲೆ ನಮ್ಮ ಜೀವನದ ಗುಣ ಮೌಲ್ಯಗಳು ಅವಲಂಬಿಸುತ್ತದೆ. ಪ್ರಪಂಚದ ಎಲ್ಲಾ ಬಗೆಯ ಮುಖಂಡರ ಜೀವನ ಚರಿತ್ರೆಯನ್ನು ಓದಿದಾಗ ನಮಗೆ ಅರಿವಾಗುವುದು ಅವರು ಹೊಂದಿದ್ದ ಸಂಸರ್ಗ ಸಾಮರ್ಥ್ಯಗಳು. ಸಂಪರ್ಕ ಸಾಮರ್ಥ್ಯಗಳಿಂದಲೇ ನಾವು ಒಬ್ಬ ಸಮರ್ಥ ತಂದೆ, ತಾಯಿ, ಪೋಷಕ ಅಥವಾ ಅಸಾಮಾನ್ಯ ಕಲೆಗಾರ ಅಥವಾ ಒಬ್ಬ ಮಹಾನ್ ರಾಜಕೀಯ ವ್ಯಕ್ತಿ ಅಥವಾ ಒಬ್ಬ ಮಹಾನ್ ಗುರುವನ್ನು ಗುರುತಿಸಬಹುದು ಅಂತ ವಿಜ್ಞಾನಿಗಳೆಲ್ಲ ಹೇಳ್ಬಿಟ್ಟಿದ್ದಾರೆ. ಸೊ ಇದುವರೆಗೂ ಜ್ಞಾನದ ಬಗ್ಗೆ ನಾನು ಮಾತಾಡಾಯ್ತು. ಸೊ ಈ ಜ್ಞಾನದ ಬಗ್ಗೆ ಇಷ್ಟೆಲ್ಲ ಹೇಳಿದ್ಮೇಲೆ ಈ ಜ್ಞಾನದ ಈ ವಿಷಯದ ಬಗ್ಗೆ ಸಂಬಂಧಿಸಿದ ಹಾಗೆ ಕೆಲವು ಕಥೆಗಳಿವೆ. ಅದರಲ್ಲಿ ಬಹು ಮುಖ್ಯವಾದ ಕಥೆ ಅಂತಂದ್ರೆ ಒಂದು ಬುದ್ಧಿ ಕಥೆ. ಇದರೊಳಗೆ ಜ್ಞಾನನೂ ಇದೆ, ಬುದ್ಧಿನೂ ಇದೆ, ಚಮತ್ಕಾರ ಇದೆ, ಎಲ್ಲ ಇದೆ. ಇದು ಏನು ಅಂದ್ರೆ ಒಬ್ಬ ಸಾಧು ಕಥೆ. ಈ ಸಾಧು ಅವನ ಹೆಸರು ಜಗದೀಶ್ ಅಂತ. ಅವನು ವಿರಕ್ತ ಆಗ್ಬಿಟ್ಟಿರ್ತಾನೆ. ಪರಮಾತ್ಮನ ಹೊಂದುವ ಬಯಕೆ ಆಗಲಿ ಅಥವಾ ದಾಸಕ್ಕೆ ಒಳಗಾಗಿರೋ ತನ್ನ ಇಂದ್ರಿಯ ಸಮೂಹಗಳ ವಿಮೋಚನೆ ದಾರಿಯನ್ನು ಹುಡುಕುವ ಆಸೆ ಆಗಲಿ ಇರಲಿಲ್ಲ ಅವನಿಗೆ. ತನ್ನ ಆಲಸ್ಯ, ಮೈಗಳ್ತನ ಮತ್ತು ಸೋಮಾರಿತನಕ್ಕೆ ಬೈರಾಗಿಯ ಜೀವನ ಹೊಂದುವುದರಿಂದ ಅವನು ಆ ಜೀವನವನ್ನು ಹಾಕೊಂಡಿದ್ದಂತ ಸೋಮಾರಿ ಆಗ್ಬಿಡ್ತ. ಅವನು ಅನಿವಾರ್ಯತೆ ಅಂದ್ರೆ ಅವನಿಗೆ ಜ್ಞಾನದ ಹಂಗಿರೋದಿಲ್ಲ. ಚೆನ್ನಾಗಿ ಜ್ಞಾನ ಪಟ್ಕೊಂಡು ನಾನು ಏನಾದರೂ ಮಾಡಬೇಕು, ಕೊನೆ ಪಕ್ಷ ನಾನು ಮೋಕ್ಷ ಸಾಧನೆಗೆ ದೇವರ ಬಗ್ಗೆ ಸ್ವಲ್ಪ ಆಸಕ್ತಿ ಇಟ್ಕೊಂಡು ಮೋಕ್ಷ ಅದು ಕೂಡ ಇರಲಿಲ್ಲ ಅವನಿಗೆ. ಒಟ್ಟಾರೆ ಅವನು ಒಬ್ಬ ಸೋಂಬೇರಿಯಾಗಿರ್ತಾನೆ. ಅವನು ಯಥಾ ಪ್ರಕಾರ ಕಾಶಿಗೆ ಬರ್ತಾನೆ. ಕಾಶಿಗೆ ಬಂದ್ರೆ ಬಿಟ್ಟು ಊಟ ಸಿಗ್ತದೆ, ನೀರಿದೆ, ಎಲ್ಲ ಇದೆಯಲ್ಲ. ಸೊ ಸೋಂಬೇರಿಗಳಿಗೆ ಆರಾಮ್ ಜೀವನ ನಡೆಸಲಿಕ್ಕೆ ಕಾಶಿನೂ ಕೂಡ ಒಂದು ಸ್ಥಳ. ಸೊ ಗಂಗಾ ನದಿ ತೀರದಲ್ಲಿ ಬರ್ತಾನೆ. ಅಲ್ಲೊಂದು ಚಿಕ್ಕದೊಂದು ಗುಡಿಸ್ಲಿರುತ್ತೆ. ಅವನು ಅಲ್ಲಿ ಹೋಗಿ ನೆಲೆಸ್ಬಿಡ್ತಾನೆ. ಸರಿ, ಅವನು ಸಂತ ಆಗ್ಬಿಟ್ಟಿರ್ತಾನೆ, ವಿರಕ್ತ ಆಗ್ಬಿಟ್ಟಿರ್ತಾನೆ. ಒಂದು ಬಟ್ಟೆ ಹಾಕೊಂಡ್ಬಿಡ್ತಾನೆ, ಒಂದು ಕಾವಿ ಬಟ್ಟೆ ಹಾಕೊಂಡ್ಬಿಡ್ತಾನೆ. ಚೆನ್ನಾಗಿ ಎಲ್ಲ ಬಿಟ್ಟು ಊಟ ಸಿಗ್ತದೆ, ತಿಂಡಿ ಸಿಗ್ತದೆ, ಎಲ್ಲ ಆಗ್ತದೆ. ಯಾವ ತರಾನು ಕೆಲಸ ಇಲ್ಲ, ಏನೂ ಇರೋದಿಲ್ಲ. ಅವನೇನ್ ಮಾಡ್ತಾನೆ, ಒಳ್ಳೆ ಚೆನ್ನಾಗಿ ಬಾಡಿ ಬಿಲ್ಡ್ ಆಗ್ಬಿಟ್ಟು ಅವನು ಒಳ್ಳೆ ಗಡಿ ಆಗ್ಬಿಟ್ಟಿರ್ತಾನೆ. ಸೊ ನೋಡೋರೆಲ್ಲ ಏನಾಗ್ತಿತ್ತು, ನೋಡಿದ್ರೆ ಇದು ಯಾರೋ ಯೋಗಿ ಇವನು ಅಂತ. ನಿಜವಾದ ಯೋಗಿ ಇವನು. ನೋಡಕ್ಕೂ ಚೆನ್ನಾಗಿದ್ದಾನೆ, ಒಳ್ಳೆ ದಷ್ಟಪುಷ್ಟವಾಗಿದ್ದಾನೆ, ಕಾವಿ ಬಟ್ಟೆ ಹಾಕೊಂಡಿದ್ದಾನೆ, ಕೂತ್ಕೊಳ್ತಾನೆ ಯಾವಾಗಲೂ. ಅದು ಗುಡಿಸ್ಲು ಮುಂದೆ ಕೂತಿರ್ತಾನೆ. ಅವನೊಂದು ಸಣ್ಣ ಗುಡಿಸ್ಲೇ ಬೇರೆ ಇರ್ತಾನೆ. ಅವನು ದೊಡ್ಡ ದೊಡ್ಡ ಮಡಗ ಕಟ್ಕೊಂಡು ಅಲ್ಲಿರೋದಿಲ್ಲ. ಸೊ ಇದೆಲ್ಲ ಅವನಿಗೆ ಯಾರಿಗೂ ಒಳಗಿನ ಗುಟ್ಟು ಯಾರಿಗೂ ಗೊತ್ತಾಗ್ಲಿಲ್ಲ. ಯಾವ ಪರಿಶ್ರಮವನ್ನು ಮಾಡ್ತಾ ಇರ್ಲಿಲ್ಲ, ಕೆಲಸನೂ ಮಾಡ್ತಾ ಇರ್ಲಿಲ್ವಾ, ಏನು ಮಾಡ್ತಿಲ್ಲ. ಸೊ ಆರಾಮಾಗಿ ಇದ್ಬಿಟ್ಟ ಅವನು. ಒಂದ್ಸಲ ಏನೈತೆ, ಒಂದು ಹಬ್ಬದ ದಿವಸ ದಕ್ಷಿಣ ದೇಶದಿಂದ, ಸೌತ್ ಇಂಡಿಯಾ ಅಂತಾರಲ್ಲ, ಅಂದ್ರೆ ಯಾತ್ರಿಕ ಬರ್ತಾನೆ. ಆ ಯಾತ್ರಿಕ ಬಂದು ಇವನು ನೋಡ್ತಾನೆ. ಹಂಗೆ ಹೋಗುವಾಗ ಇವನು ಗುಡಿಸು ಮುಂದೆ ಹೋಗ್ತಾನಂತೆ. ಇವನು ದಷ್ಟಪುಷ್ಟವಾಗಿ ಕೂತ್ಕೊಂಡಿರ್ತಾನೆ, ಕಾವಿ ಬಟ್ಟೆಯಲ್ಲಿ ಹಾಕೊಂಡಿರ್ತಾನೆ. ಇವನು ಯಾರೋ ಒಳ್ಳೆ ವೈರಾಗಿ ಒಳ್ಳೆ ಸಂತ ಇರಬೇಕು ಅಂತ ಹೇಳಿ ಇವನು ಬಂದ್ಬಿಟ್ಟು ಅವನನ್ನು ಮಾತಾಡ್ತಾನಂತೆ. ಮಾತಾಡ್ಸ್ಬಿಟ್ಟು ಅವನಿಗೆ ಕಾಣಿಕೆ ಕೂಡ ಕೊಡ್ತಾನಂತೆ. ಒಂದು ಮೇಲಂಗಿ ಕೊಡ್ತಾನಂತೆ, ಲೋಟ ಎಣ್ಣೆನೂ ಕೊಡ್ತಾನಂತೆ. ಅದೆಲ್ಲ ಎಣ್ಣೆ ಎಲ್ಲ ಕಾವಿ ಬಟ್ಟೆ ಎಲ್ಲ ಕೊಡ್ಬೇಕಲ್ಲ, ಕೊಡ್ತಾನೆ. ಸೊ ಯೋಗಿ ಏನ್ ಮಾಡ್ತಾನೆ, 10 ರೂಪಾಯಿ ಮತ್ತೆ ಎಲ್ಲ ತಕೊಂಡು ಚೆನ್ನಾಗಿ ಶುಭ್ರವಾದ ದುಡ್ಡೆಲ್ಲ ಖರ್ಚು ಮಾಡಿ ಶುಭ್ರವಾದ ಬಟ್ಟೆ ಎಲ್ಲ ಹಾಕೊಂಡು ಯಾತ್ರಿಕನ್ ತಂದಿದ್ದ ಆಹಾರ ಎಲ್ಲ ತಕೊಂಡು
ಊಟ ಮಾಡಿಕೊಂಡು ಫಸ್ಟ್ ಕ್ಲಾಸಾಗಿ ಇರ್ತಾನಂತೆ. ಆವಾಗ ಇವನು ಇದನ್ನ ಯಾಕೆ ನಾನು ಕೂಡ ಇದನ್ನ ಬಂದವ್ರತ್ತೆಲ್ಲ ಕೇಳ್ಕೊಂಡು ಆರಾಮಾಗಿರ್ಬಾರ್ದು, ತಗೊಂಡು ಇನ್ನೂ ಚೆನ್ನಾಗಿರ್ಬೋದಲ್ಲ ಯೋಚನೆ ಮಾಡ್ತಾನಂತೆ. ಆವಾಗ ಯೋಗಿ ಯೋಚನೆ ಮಾಡ್ತಾ ಕೂತ್ಕೊಂಡು ನೀರನ್ನೇ ಸ್ವಲ್ಪ ಯೋಚನೆ ಮಾಡ್ತಾ ಕೂತ್ಕೊಂಡಂತಾನೆ ನೀರಿನ ಗಂಗಾ ನದಿ ತಳದಲ್ಲಿ. ಅವನು ನೋಡ್ತಾ ಇದ್ದಂಗೆ ಇದ್ದಕ್ಕಿದ್ದೆ ಒಂದು ಬೆಟ್ಟ ಬಂತಂತೆ, ಕೋಲು. ಆ ಕೋಲ್ ತುದಿಲೇನೋ ಹೊಡಿತಾ ಇತ್ತಂತೆ. ಅದು ತೇಳ್ಕೊಂಡು ಬಂತಂತೆ, ಬೆಟ್ಟ ತೇಲಿತ್ತಲ್ಲ, ಆದ್ರೆ ತುದಿ ಏನೋ ಒಂದು ಸ್ವಲ್ಪ ಹೊಳೆಯೋ ಒಂದು ವಸ್ತು ಕಾಣ್ತಂತ ಅವನಿಗೆ. ಏನಪ್ಪ ಇದು ಅಂತ, ಇದು ಏನು ನೋಡೋಣ ಅಂತ ಒಂದೊಂದು ಅದು ಏನು ಅಂತ ಪರೀಕ್ಷೆ ಮಾಡೋಕ್ಕೆ ನೀರಿಗೆ ಹಾಕ್ತಾನಂತೆ. ಈಜಿತ್ತ ಹೋಗಿ ಆ ಹೊಳೆಯೋ ವಸ್ತುವಿನಲ್ಲಿ ಹೋಗಿ ಅದನ್ನು ಗಟ್ಟಿಯಾಗಿ ಹಿಡ್ಕೊಂಡಂತೆ. ಆಮೇಲೆ ಅದನ್ನ ಎತ್ಕೊಂಡು ಬರ್ತಾನಂತೆ. ಅದು ಬೆಳ್ಳಿ ಒಂದು ಹಿಡಿ ಇರುವ ಅದು ಬೆಟ್ಟ ಆಗಿರ್ತದೆ, ಬೆಳ್ಳಿ ಹಿಡಿ ಇತ್ತದಕ್ಕೆ. ಯಾರೋ ಐಶ್ವರ್ಯವಂತರು ಅದು ಯೂಸ್ ಮಾಡ್ತಾ ಇದ್ರು, ಅದನ್ನ ದಾನಾಗಿನ ಅಂತ ಕೊಟ್ಟಿದ್ದು ಗೊತ್ತಾಗಿತ್ತು, ಅದು ಕೊಟ್ಟಿದ್ದು ಅಂತ ಅಂತದೆ. ಫಸ್ಟ್ ಕ್ಲಾಸಾಗಿ ಅದನ್ನ ಹಿಡ್ಕೊಂಡ್ಬಿಟ್ಟ. ಒಳ್ಳೆ ಇವತ್ತು ನನಗೆ ಅದೃಷ್ಟ ಬೆಳ್ಳಿ ಸಿಕ್ಬಿಟ್ಟು ಅಂದ್ಕೊಂಡು ಆ ಬೆಳ್ಳಿ ಹಿಡ್ಕೊಂಡು ಭದ್ರವಾಗಿ ಹಿಡ್ಕೊಂಡು ಈಗ ವಾಪಸ್ ಈಗ ದಡಕ್ಕೆ ಸೇರಕ್ಕೆ ಬರೋಕ್ಕೆ ಶುರು ಮಾಡಂತೆ. ಅಷ್ಟರಲ್ಲಿ ದೈವ ಒಂದು ಬಗೆದ್ರೆ ಮನುಷ್ಯ ಒಂದು ಬಗೆದ್ರೆ ದೈವ ಒಂದು ಬಗೆಯಿತು ಅಂತ ಹೇಳ್ತಾರಲ್ಲ, ಹಾಗೆ ಅದು ಇದ್ದ ಯೋಚನೆ ಅವನು ಪ್ರವಾಹ ಉಕ್ಬಿಡ್ತಂತೆ ಗಂಗಾ ನದಿಯಲ್ಲಿ. ನೀರು ರಭಸವಾಗಿ ಹರಿಯಕ್ಕೆ ಹೋಗುತ್ತಂತೆ. ಎಲ್ಲೋ ಮಳೆ ಬಂದಿದೆ ಅಂತ ಕಾಣ್ತದೆ. ಇವನು ಆ ಪ್ರವಾಹದಲ್ಲಿ ಸಿಗಾಕೊಂಡ್ಬಿಟ್ಟ. ಎಷ್ಟು ಈಜ್ಕೊಂಡು ದಡ ಸೇರಕ್ಕೆ ನೋಡ್ತಾನೆ, ಅವನ ಕೈಯಲ್ಲಿ ಆಗೋದಿಲ್ಲ. ಕೊನೆಗೆ ಆ ಪ್ರವಾಹದ ಹೋರಾಡಿ ಇದು ತಪ್ಪಿಸ್ಕೊಳ್ಳೋದು ಕಷ್ಟ ಅಂತ ಹೇಳಿ ಅವನೇನ್ ಮಾಡ್ತಾನೆ, ಈ ನಾನು ಬದುಕಬೇಕಾದ್ರೆ ಈ ಬೆಳ್ಳಿದು ಬೆತ್ತದ ಹಿಡಿ ಇಟ್ಕೊಂಡು ನಾನು ಬಂದ್ರೆ ಈ ನಮ್ಗೆ ನನ್ನ ಕೈಯಲ್ಲಿ ಆಗಲ್ಲ, ಕಷ್ಟ, ಅದು ಎರಡು ಇದನ್ನ ಹಿಡ್ಕೊಂಡ್ ಬರೋದು ಕಷ್ಟ ಆಗ್ತೈತೆ ಅಂತ ಹೇಳಿ ಮಾಡ್ತಾನೆ. ಅದನ್ನ ಬಿಸಾಕ್ಬಿಡ್ತಾನೆ. ಬೇಡ, ನನಗೆ ಸವಸ ಇದನ್ನ ಹಿಡ್ಕೊಂಡು ನನ್ಗೆ ಬರೋದು ಕಷ್ಟ ಅಂತ ಹೇಳ್ಕೊಂಡು ಸ್ವಲ್ಪ ಜ್ಞಾನ ಬರುತ್ತೆ ಅವನಿಗೆ. ಆ ಜ್ಞಾನದಿಂದ ಅವನೇನ್ ಮಾಡ್ತಾನೆ, ಅದನ್ನ ಬಿಸಾಕ್ಬಿಟ್ಟು ಬಹಳ ಕಷ್ಟಪಟ್ಟು ಈಜಾಡ್ಕೊಂಡು ನದಿಯ ತೀರ ಸೇರ್ತಾನಂತೂ ಬಚಾವಾಗ್ತಾನೆ. ಆವಾಗ ನದಿ ದೂರ ಹೋಗ್ತಾ ಇದ್ದು ನೋಡ್ರೆ ಈ ಸಾಧು ಜಗದೀಶನ್ ಕಣ್ಣಿಗೆ ಬಿತ್ತಂತೆ. ಸಾಧುಗೆ ಈಗ ಯೋಗಿಯಾಗಿ ಪರಿವರ್ತನೆ ಆಗಿರ್ತಾನಲ್ಲ, ಹೆಂಗೋ ದಡ ಮುಟ್ಬಿಟ್ಟ, ಅದು ಸುಧಾರಿಸ್ಕೊಂಡ. ನೋಡ್ತಾನೆ ಸ್ವಲ್ಪ ದೂರದಲ್ಲಿ ಅದು ಹೋಗ್ತಾ ಇತ್ತು, ಯಾವುದೋ ಬೆತ್ತ, ಆ ಬೆಳ್ಳಿ ಬೆತ್ತ. ಅವಾಗ ತಿರ್ಗಾ ಅವನಿಗೆ ಆಸೆ ಬಂದ್ಬಿಡ್ತದೆ, ಅವನ ಬುದ್ಧಿ ಚುರುಕಾಗ್ತದೆ. ನಾನು ಯಾಕೆ ಬೆಳ್ಳಿ ಹಿಡಿನ ಹಿಡ್ಕೊಳ್ಬಾರ್ದು, ತಿರ್ಗಾ ಯಾಕೆ ಬೆಳ್ಳಿ ನಾನು ಅನ್ಯಾಯ ಬಿಟ್ಬಿಟ್ನಲ್ಲ ಅಂತ ಹೇಳಿಬಿಟ್ಟು ಅನ್ಯಾಯ ನಾನು ಬಿಟ್ಬಿಟ್ನಲ್ಲ, ತಗೊಂಡ್ಬರ್ಬೇಕಿತ್ತು ಅಂತ ಗೋಳಾಡಕ್ಕೆ ಶುರು ಮಾಡ್ಬಿಟ್ಟಂತೆ, ಒಳೋಸು ಮಾಡ್ಬಿಟ್ಟಂತೆ. ಅವಾಗ ಪಕ್ಕದಲ್ಲೇ ಇನ್ನೊಬ್ಬ ಸಾಧು ಕೂತಿದ್ದಂತೆ. ಸಾಧುಗಳೆಲ್ಲ ಬೇಕಾದ್ರೆ ಇದ್ದೇ ಇರ್ತಾರಲ್ವಾ, ಗಂಗಾ ನದಿ ದಡದಲ್ಲೆಲ್ಲ ಬರೀ ಸಾಧುಗಳಿರ್ತಾರೆ. ಆವಾಗ ಆ ಇನ್ನೊಬ್ಬ ಸಾಧು ಅವನು ಹೇಳ್ತಾರಂತೆ, ಏನಯ್ಯ ನೀನ್ ಯಾಕೆ ಅಳ್ತೀಯ, ನೀನ್ ಬದುಕು ಬಂದಿದ್ದೇ ಹೆಚ್ಚು, ಸದ್ಯ ಅದನ್ನ ಬಿಸಾಕ್ಬಿಟ್ಟಿ, ನೀನು ಮೋಹ ತ್ಯಜಿಸ್ಬಿಟ್ಟಿ, ಅದರಿಂದ ನೀನು ಬದುಕಿದೆ. ನೀನು ಅದನ್ನ ಅಕಸ್ಮಾತ್ ಹಂಗೆ ಇಟ್ಕೊಂಡು ಹೋಗಿದ್ರೆ ನೀನು ಅದ್ರ ಜೊತೆ ಹೊಟ್ಟೋಗ್ಬಿಟ್ಟೆ ಸತ್ತೋಗ್ಬಿಡ್ತಾ ಇದ್ದೆ. ಸದ್ಯ ಬದುಕು ಬಂದಿಯಲ್ಲಯ್ಯ, ಖುಷಿ ಪಡಪ್ಪ, ನೀನ್ ಯಾಕೆ ಅಳ್ತೀಯ ಇವಾಗ ಅಂತ ಹೇಳಿ ಅವನಿಗೆ ಹೇಳಿದಂತೆ. ಅವನು ಬಹಳ ಚೆನ್ನಾಗಿ ಹೇಳ್ತಾನಂತ. ಅವನು ಏನಪ್ಪಾ ನೋಡ, ನೀನು ಕೋಲು ನದಿಲಿ ತೇಲ್ತಾ ಬಂದಾಗ ನೀನು ಅದಕ್ಕೆ ತಡೆಯನ್ನುಂಟು ಮಾಡದಿದ್ದರೆ ಅದು ತನ್ನ ಪಾಡಿಗೆ ಹೊಟ್ಟೋಗ್ತಾ ಇತ್ತು. ನೀನು ಅದನ್ನು ಪಡೆಯಬೇಕೆಂಬ ಆಸೆಯಿಂದ ನೀರಿಗೆ ಹಾರಿ ಅದನ್ನು ಹಿಡಿದುಕೊಂಡು ನಿನ್ನದೆಂದೇ ಭ್ರಮಿಸಿದೆ. ಆದರೆ ಪ್ರವಾಹದಲ್ಲಿ ಕೊಚ್ಚಿ ಹೋಗುವಾಗ ನಿನಗೆ ನಿನ್ನ ಜೀವವೇ ಹೆಚ್ಚೆನಿಸಿತು. ಆಗ ನೀನು ದಡಕ್ಕೆ ಈಗ ನೋಡಿದ್ರೆ ನೀನು ದಡಕ್ಕೆ ಬಂದ್ಮೇಲೆ ನೀನು ಕೋಲನ್ನು ಕಳೆದುಕೊಂಡು ಅಂತ ಅಳ್ತಾ ಇದೆಯಲ್ಲಪ್ಪ. ಕೋಲು ನಿನ್ನದು ಅಂತ ಹೇಗೆ ಆಗ್ತದಪ್ಪ? ಈ ನಿನ್ನ ಬೇಸರವೆಲ್ಲ ನೀನು ಬೇಕೆಂದೇ ಆರಿಸಿಕೊಂಡಿದ್ದಲ್ವಾ? ನಿನ್ನದೆಲ್ಲದರ ಬಗ್ಗೆ ಆಸಕ್ತಿಯನ್ನು ಕಳೆದುಕೊಂಡ್ರೆ ನಿನಗೆ ಒಳ್ಳೆಯದಾಗುವುದು ಅಂತ ಆ ಸಾಧು ಕೊನೆಗೆ ಜಗದೀಶನ್ಗೆ ಹೇಳ್ತಾನಂತೆ. ಇದರೊಳಗೆ ಒಂದು ಸಂದೇಶ ಇದೆ. ಯಾವುದು ನಮ್ದಲ್ವೋ ಅದೇ ನಮ್ದು ಅಂತ ಅದನ್ನ ತಗೊಳಕ್ ಹೋಗಿ ಬಹಳ ಕಷ್ಟಪಡ್ತೀವಿ. ಆ ಕಷ್ಟಪಡೋಷ್ರೊಳಗೆ ನಾವೇ ಮುಳುಗೋಗ್ಬಿಟ್ಟಿರ್ತೇವೆ. ಅದಕ್ಕೋಸ್ಕರ ನಾವು ಅಳ್ತೀವಿ, ಗೋಳಾಡ್ತೀವಿ, ಎಲ್ಲ ಮಾಡ್ತೀವಿ. ಅದು ನಮ್ದಲ್ಲ, ಅದು ಎಲ್ಲೋ ಸಿಕ್ಕಿದ್ದು ಅದು ತಪ್ಪಿಸ್ಕೊಂಡು ಹೋಯ್ತದೆ. ಆ ಜ್ಞಾನ ಅವನಿಗೆ ಬರಲಿಲ್ಲ.
ಅವನದಲ್ದೇದ್ದು ತಂದಲ್ದೇದನ್ನ ಸಿಕ್ಬೇಕು ಅಂತ ಅಳ್ತಾ ಕುತ್ಕೊಂಡಲ್ಲ, ಇವನು ಎಂತ ಮೂರ್ಖ ನೀನು ಎಂತ ಅವನು ಹೇಳ್ತಾನೆ, ಅವನಿಗೆ ಜ್ಞಾನ ಉಪದೇಶ ಮಾಡ್ತಾನೆ. ಸೊ ಈ ಜ್ಞಾನ ಅನ್ನೋ ಒಂದು ಪದದಲ್ಲಿ ಒಂದು ವಸ್ತು ಇದು ವಿಷಯದಲ್ಲಿ ಈ ಕತೆ ಬಹಳ ಕರೆಕ್ಟಾಗಿ ಅಪ್ರೋಪ್ರಿಯೇಟ್ ಆಗಿದೆ ಅಂತ ಅನ್ಸುತ್ತೆ ನನಗೆ. ಸೊ ಇದರಿಂದ ಕಲಿಯೋದು ತುಂಬ ಇದೆ. ನೀವೆಲ್ಲ ನನ್ನ ಮಾತುಗಳು ಕೇಳಿದ್ದಕ್ಕೆ ನಾನು ನಿಮಗೆಲ್ಲ ಆಭಾರಿಯಾಗಿದ್ದೇನೆ. ಒಳ್ಳೆಯದಾಗಿ ಎಲ್ಲ.